ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ನವರಾತ್ರಿ ಹಬ್ಬದ ಮೊದಲನೇ ದಿನದ ಶುಭಾಶಯಗಳು. ಓಂ ದೇವಿ ಶೈಲಪುತ್ರಿಯೇ ನಮಃ. ನವರಾತ್ರಿಯ ಮೊದಲನೇ ದಿನದ ಶೈಲಪುತ್ರಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ. ಶೈಲಪುತ್ರಿ ಪಾರ್ವತೀ ದೇವಿಯ ಮೊದಲನೇ ಅವತಾರ. ಹಿಮವಂತನ ಮಗಳು. ಶೈಲ ಅಂದರೆ ಬೆಟ್ಟ, ಪುತ್ರಿ ಅಂದರೆ ಮಗಳು, ಅಂದರೆ ಹಿಮವಂತನ ಮಗಳು. ಶೈಲಪುತ್ರಿಯು ಗೂಳಿಯ ಮೇಲೆ ಸವಾರಿ ಮಾಡುತ್ತಾಳೆ ಮತ್ತು ಕೈಯಲ್ಲಿ ತ್ರಿಶೂಲ ಹಾಗೂ ಕಮಲವನ್ನು ಹಿಡಿದಿರುತ್ತಾಳೆ. ಶೈಲಪುತ್ರಿಯು ಪಾರ್ವತೀ ದೇವಿಯ ಮೊದಲನೇ ರೂಪ. ಪರ್ವತರಾಜ ಅಂದರೆ ಹಿಮವಂತನ ಮಗಳು. ಇದು ಆದಿಶಕ್ತಿಯ ಮೊದಲನೇ ಸ್ವರೂಪವಾಗಿದೆ ಮತ್ತು ಸತೀದೇವಿಯ ಪುನರ್ಜನ್ಮವಾಗಿರುತ್ತದೆ. ದಕ್ಷ ಪ್ರಜಾಪತಿಯು ಮಗಳು ಸತಿ ತನ್ನ ಪತಿ ಶಿವನನ್ನು ಅವಮಾನಿಸಿದ ಕಾರಣ ಯಜ್ಞಕುಂಡದಲ್ಲಿ ಪ್ರಾಣಾರ್ಪಣೆ ಮಾಡುತ್ತಾಳೆ. ಅವಳ ಆತ್ಮ ಶೈಲಪುತ್ರಿ ರೂಪದಲ್ಲಿ ಪುನರ್ಜನ್ಮವನ್ನು ತಾಳುತ್ತದೆ. ದಕ್ಷನು ಶಿವನಿಲ್ಲದ ಯಜ್ಞವನ್ನು ನಡೆಸುತ್ತಾನೆ. ತವರಿನ ಹಂಬಲದಿಂದ ಸತಿ ದಕ್ಷನ ಯಜ್ಞದಲ್ಲಿ ಭಾಗವಹಿಸುತ್ತಾಳೆ. ಆದರೆ ತಂದೆ ಮತ್ತು ಸಹೋದರಿಯರು ಶಿವನ ಬಗ್ಗೆ ಅವಮಾನಕರ ಮಾತುಗಳನ್ನು ಆಡುತ್ತಾರೆ. ಇದರಿಂದ ಬೇಸರಗೊಂಡ ಸತಿ ಯಜ್ಞಕುಂಡದಲ್ಲಿ ಹಾರುತ್ತಾಳೆ. ಈ ಅವಮಾನದಿಂದ ಕ್ರೋಧಗೊಂಡ ಶಿವನು ದಕ್ಷನ ಯಜ್ಞವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾನೆ. ಆ ನಂತರ ಸತಿ ಶೈಲಪುತ್ರಿಯಾಗಿ ಪುನರ್ಜನ್ಮವನ್ನು ಪಡೆಯುತ್ತಾಳೆ. ನವರಾತ್ರಿಯ ಮೊದಲನೇ ದಿನದಂದು ಶೈಲಪುತ್ರಿಯನ್ನು ಪೂಜಿಸಲಾಗುತ್ತದೆ. ಈ ದಿನದ ಶಕ್ತಿ ಬಣ್ಣ ಬಿಳಿ. ಇದು ನೆಮ್ಮದಿ ಮತ್ತು ಶುದ್ಧತೆಯನ್ನು ಸೂಚಿಸುತ್ತದೆ. ಎಲ್ಲರಿಗೂ ಈ ಕಂಟೆಂಟ್ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.